ತುಂಬಾ ಸಲ ಏನಾಗುತ್ತೆ, ನನ್ನ ಪ್ರಾಕ್ಟೀಸ್ ಅಲ್ಲಿ ನೋಡ್ತಾ ಇರ್ತೀನಿ, 7th ಮಂತ್ ಅಲ್ಲಿ ಬರ್ತಾರೆ, ಸರ್ ಈಗ ಅನಾಮಲಿ ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಹೇಳ್ತಾರೆ, ಅಥವಾ 4th ಮಂತ್ ಅಲ್ಲಿ ಬಂದ್ಬಿಟ್ಟು ಅನಾಮಲಿ ಸ್ಕ್ಯಾನ್ ಮಾಡಿಸ್ಬೇಕು ಅಂತಾರೆ. ಸ್ನೇಹಿತರೆ, ನಾನು ಮುಂಚೆನೆ ಹೇಳಿರೋ ಹಾಗೆ ಅನಾಮಲಿ ಸ್ಕ್ಯಾನ್ ಅರೌಂಡ್ 20 ವೀಕ್ಸ್ ಮಾಡಿಸಿದ್ರೆ ಒಳ್ಳೇದು. ಯಾಕೆ 20 ವೀಕ್ಸ್ ಅಲ್ಲೇ ಮಾಡಿಸ್ಬೇಕು? 20 ವೀಕ್ಸ್ ಗಿಂತ ಮುಂಚೆ ಏನಾದ್ರೂ ನಾವು ಅನಾಮಲಿ ಸ್ಕ್ಯಾನ್ ಮಾಡ್ತು ಅಂತಂದ್ರೆ ಬೇಬಿ ಫೀಚರ್ಸ್ ಅಷ್ಟು ಮೆಚ್ಯೂರ್ ಆಗಿರಲ್ಲ ಅಂಡ್ ಕೆಲವೊಂದು ಆರ್ಗನ್ಸ್ ಅಷ್ಟು ಡೆವಲಪ್ ಆಗಿರಲ್ಲ. ಹಾಗಾಗಿ ಇನ್ಫಾರ್ಮೇಶನ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಸ್ಕ್ಯಾನಿಂಗ್ ಅಲ್ಲಿ. ಅದೇ ಲೇಟ್ ಆಗಿ ಅನಾಮಲಿ ಸ್ಕ್ಯಾನ್ ಮಾಡಿದ್ರೆ ಲೈಕ್ 30 ವೀಕ್ಸ್ 32 ವೀಕ್ಸ್ ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ಏನಾಗುತ್ತೆ, ಮಗುದು ಬೋನ್ಸ್ ಅಥವಾ ಫೀಟಸ್ ಬೋನ್ಸ್ ಕ್ಯಾಲ್ಸಿಫಿಕೇಶನ್ ಆಗಿರುತ್ತೆ. ಸೊ ಆ ಬೋನ್ಸ್ ಒಳಗಡೆ ಅಂತ ಆರ್ಗನ್ಸ್, ಫಾರ್ ಎಕ್ಸಾಂಪಲ್ ಬ್ರೈನ್, ಅದೆಲ್ಲ ಕ್ಯಾಲ್ವೇರಿಯಂ ಕ್ಯಾಲ್ಸಿಫಿಕೇಶನ್ ಆಗಿರೋದ್ರಿಂದ ಅಥವಾ ಸ್ಕಲ್ ಕ್ಯಾಲ್ಸಿಫಿಕೇಶನ್ ಆಗಿರೋದ್ರಿಂದ ಬ್ರೈನ್ ಸರಿಯಾಗಿ ಕಾಣಲ್ಲ. ಅದೇ ಚೆಸ್ಟ್ ರಿಬ್ ಕ್ಯಾಲ್ಸಿಫಿಕೇಶನ್ ಆಗಿರೋದ್ರಿಂದ ಹಾರ್ಟ್ ಸರಿಯಾಗಿ ಕಾಣಲ್ಲ. ಹಾಗಾಗಿ ಇನ್ಫಾರ್ಮೇಶನ್ ಅಥವಾ ಏನಾದ್ರು ಅಬ್ನಾರ್ಮಾಲಿಟೀಸ್ ಇತ್ತು ಅಂದ್ರೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಐಡಿಯಲಿ ಅದಕ್ಕೆ 20 ವೀಕ್ಸ್ ಅರೌಂಡ್ ಮೇ ಬಿ 18 to 22 ವೀಕ್ಸ್ ಡ್ಯೂರೇಷನ್ ಅಲ್ಲಿ ಅನಾಮಲಿ ಸ್ಕ್ಯಾನ್ ಮಾಡಿದ್ರೆ ನಾವು ಮ್ಯಾಕ್ಸಿಮಮ್ ಅಬ್ನಾರ್ಮಾಲಿಟೀಸ್ ನ ಡಿಟೆಕ್ಟ್ ಮಾಡಬಹುದು. ದಿಸ್ ಇಸ್ ವೆರಿ ಕ್ರೂಷಿಯಲ್. ಯಾಕಂದ್ರೆ ಪ್ರೆಗ್ನೆನ್ಸಿಲಿ ಕೆಲವೊಂದು ಸ್ಕ್ಯಾನ್ಸ್ ಕೆಲವೊಂದು ಡ್ಯೂರೇಷನ್ ಅಲ್ಲಿ ಅಥವಾ ಕೆಲವೊಂದು ಮಂತ್ಸ್ ಅಲ್ಲೇ ಮಾಡಿಸ್ಬೇಕು ಅಥವಾ ಕೆಲವೊಂದು ವೀಕ್ಸ್ ಅಲ್ಲೇ ಮಾಡಿಸ್ಬೇಕು. ಈ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅಂತಂದ್ರೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಟ್ಸ್ ಎ ವೆರಿ ಕ್ರೂಷಿಯಲ್ ವಿಡಿಯೋ. ನೀವು ಈ ವಿಡಿಯೋನ ಶೇರ್ ಮಾಡಲೇಬೇಕು ಪ್ಲೀಸ್. ಥ್ಯಾಂಕ್ ಯು.